It's a beautiful day. My beginning will be as bright as the sun. Come, won't you come along? And it feels so bright. ಹೋಗಿ ಬರ್ತೀನಿ ಪಾಪ. ಯಾರಿಲ್ಲ, ಹಂಗೆ ನಾನು ಸತಿ ಕೊಟ್ಟಿಗೆ ಹೇಳ್ತೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾಳೆಯಿಂದ ಕಾಲೇಜು ಅಂತ. ಈಗ ಕಾಲೇಜಿಗೆ ರೆಡಿಯಾಗಿದ್ದೀನಿ ಗುರು. 8:30 ಟೈಮು, ಆದರೆ 8 ಗಂಟೆ ಹಂಗೇನೆ ಈಗ ಹೊರಡ್ತಿದ್ದೀನಿ. ಈಗ ನಮ್ಮ ರಾಘುದೇಗ ಸ್ಕೂಟಿಗ ತಗೊಂಡು ಹೋಗ್ತಿದ್ದೀನಿ. ರಾಘು ಇನ್ನೂ ಬೆಂಗಳೂರಲ್ಲೇ ಅವನೇ, ನನ್ನ ಮಗ ಬಂದೇ ಇಲ್ಲ. ಅವನು ಇನ್ನೂ ಬೆಂಗಳೂರಲ್ಲೇ ಅವನೇ, ಗೊತ್ತಿಲ್ಲ. ಫಸ್ಟು PG ಕಡೆಗೆ ಹೋಗ್ಬಿಟ್ಟು ಹೋಗೋಣ ಬಾ. ಹೇ ಗಾಯ್ಸ್, ಆ್ಯಕ್ಚುಲಿ ತುಂಬ ಜನ ಕೇಳ್ತಿದ್ರಿ ಸಾತ್ವಿಕಲ್ಲಿ ಅಂತ. ಇನ್ನು ಕೆಲವರು ಕಮೆಂಟ್ ಕೂಡ ಹಾಕಿದ್ರಿ, ಕೆಲವರು ಇನ್ಸ್ಟಾಗ್ರಾಮ್ ಟೆಕ್ಸ್ಟ್ ಕೂಡ ಮಾಡಿದ್ದೆ. ಸೊ ಕೆಲವ್ರಿಗೆ ರಿಪ್ಲೈ ಮಾಡೋಕ್ಕೆ ಆಯಿತು, ಇನ್ನು ಕೆಲವ್ರಿಗೆ ಮಾಡೋಕ್ಕಾಗಿಲ್ಲ. ಸಾರಿ ಫಾರ್ ದ್ಯಾಟ್. ಈಗ ರಜಾ ಇತ್ತು, ಎಕ್ಸಾಮ್ ಆಯಿತು, ಎಕ್ಸಾಮಲ್ಲಿ ರಜಾ ಸಿಕ್ತು. ಸೊ ನಾನು ಸಕ್ರ ಮೀಟೇ ಮಾಡೋಕ್ಕಾಗಿರಲಿಲ್ಲ, ಫುಲ್ ಬ್ಯುಸಿಯಾಗಿದ್ದೆ. ಸೊ ಇವತ್ತಿಂದ ಕಾಲೇಜ್ ಶುರು ಆಗಿದೆ. ಸೊ ಇನ್ಮೇಲೆ ಎನಿ ಟೈಮ್ ವ್ಲಾಗಲ್ಲಿ ಬರ್ತೀನಿ ನೋಡಿ. ಇನ್ಮೇಲೆ ವ್ಲಾಗ್ ಬೋರ್ ಆಗೋಲ್ಲ, ಎಂಜಾಯ್ ಮಾಡಿ. ಸೊ ಸಿ ಯು ಸೂನ್. ಮಾತಾಡಿದ್ದು ಸಾಕು, ವ್ಲಾಗ್ ಎಂಜಾಯ್ ಮಾಡಿ. ನಾವು ಹೊಸ ಫೋನ್ ತಗೋಣ ಅನ್ಕಣ. ಕೊಡಿಲ್ಲ ನೋಡೋಣ. OnePlus ಐಕೋ ಕಣ್ಲ. ಇದೆಲ್ಲ ವಾಟರ್ ಪ್ರೂಫಾ? ನೀರೆಲ್ಲ ಮಾಡಿದ್ಯಾ? ಎಲ್ಲಿ ನೋಡಿ ಕಡೆ. ಎಕ್ಸ್ಟ್ರಾ ಬುಕ್ ಐತೆ ಅಲ್ಲ ಹೊಸದು? ಶರತ್ ನಿನ್ನ ಹತ್ರ ಎಕ್ಸ್ಟ್ರಾ ಬುಕ್? ಕೇರ್ ಮಾಡ್ಬೇಕಮ್ಮ ಇವಾಗ್ಲೇ, ಇಲ್ಲಾಂದ್ರೆ ಮುಂದಕ್ಕೆ ಎಂಡ್ ಸಿಗಲ್ಲ. ನಮ್ ಶರತ್ತಿಗೆ ನೋಡ, ಯಾವ ಸನ್ಸ್ಕ್ರೀನ್ ಏನು ಬೇಡ. ನಾವ್ ಬಾರ್ಲಾ ಕಾಲೇಜಲ್ಲಿ ತೊಳ್ಕೊಳ್ಳೋದು ಬಾ. ಗೈಸ್, ನಮಗೆ ಬೆಳಗ್ಗೆನೆ ಕಾಲೇಜ್ ಇತ್ತು, ಅದೇ 8:30 ಕ್ಲಾಸ್ ಇತ್ತು. ಈಗ ಡೈರೆಕ್ಟಿಗೆ ಕ್ಲಾಸ್ ಎಲ್ಲ ಇದ್ದಿದ್ದು, ಲ್ಯಾಬ್ ಇತ್ತು 2 hours ಬೆಳಗ್ಗೆನೆ. ಸೋಮವಾರದೊತ್ತು ಲ್ಯಾಬ್ ಬೇರೆ ಇಟ್ಟವ್ರೆ. ಲ್ಯಾಬ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಮಗೆ ಬ್ರೇಕ್ ಇತ್ತು ಒಂದು ಅರ್ಧ ಗಂಟೆ. ಇಲ್ಲಿ ಕ್ಯಾಂಟೀನ್ ಹತ್ರ ಬೇರೆ ಸ್ವಲ್ಪ ಜನ ರಶ್ ಇತ್ತು. ಏನು ಅಂತ ನೋಡಿದ್ರೆ ಕಾಂಪಿಟೇಷನು, ಡ್ಯಾನ್ಸ್ ಕಾಂಪಿಟೇಷನ್ನು, ಫುಲ್ಲು ಬ್ರ್ಯಾಂಚ್ ವೈಸು. ಮಾತ್ರ ನೋಡೋಕೆ ಮಾತ್ರ ಸೂಪರ್ ಆಯಿತು. ಸುಮಾರು ಸ್ಟೂಡೆಂಟ್ಸ್ ಎಲ್ಲರೂ ಬಂದು ನೋಡ್ತಿದ್ರು. ನಾವು ಕೂಡ ಇಲ್ಲೇ ಹಂಗೆ ಬಂದು ನೋಡ್ತಿದ್ವಿ. ಅದೇ ಬ್ರ್ಯಾಂಚ್ ವೈಸ್ ಕಾಂಪಿಟೇಷನ್ನು. ಇಲ್ಲ, ಚೆನ್ನಾಗಿಲ್ಲ ಗೈಸ್. ಈಗ ಆ್ಯಕ್ಚುಲಿ ಈಗ ಕಾಲೇಜಿಂದ ಈಗ ಊಟಕ್ಕೀಗ ಬಂದಿದ್ದೀನಿ. ಊಟ ಮಾಡ್ಕೊಂಡು ಮತ್ತೆ ಒಂದು 2 ಗಂಟೆಗೆ ಕ್ಲಾಸ್ ಐತೆ, ಒಂದು 4 ಗಂಟೆವರೆಗೆ. ಏನು ಬಿಸಿಲು ಗೊತ್ತಾಗ್ರು, ಹೆವಿ ಬಿಸಿಲು ಮಾತ್ರ. ತಲೆ ಎಲ್ಲ ಒಂಥರ ನೋವ್ತೈತೆ ತಲೆ ಆ ಬಿಸಿಲಿಗೆ ಓದ್ಕೊ. ಈಗ ಸ್ವಲ್ಪ ಹೊತ್ತು ಇಲ್ಲೇ ಫ್ಯಾನ್ ಹಾಕೊಂಡು ಈಗ ಇಲ್ಲೇ ಮಲ್ಕೊಂಡಿದ್ದೀನಿ ಮನೇಲೇ. ನಮ್ಮಮ್ಮ ಊಟ ಕೊಡೋರ್ಗೂ ಕಾಯ್ತಾ ಇರ್ತೀನಿ. ಯಾಕಪ್ಪ ಕೇಳ್ತಕ್ಕ ನಮ್ಮಮ್ಮಂಗೆ ಹೇಳ್ತೀನಿ ಊಟ ಸ್ವಲ್ಪ ಹಾಕಬಾ ಅಂತ. ತಟ್ಟೆ ತುಂಬ ಹಾಕಬತ್ತಾರೆ. ಮಗ ಹೊಟ್ಟೆ ತುಂಬ ತಿನ್ಲಿ ಅಂತ ಐಸ್ ಕ್ರೀಮ್ ತಿಂತವ್ರೆ ಈಗ. ಗೈಸ್, ಊಟ ಆಯ್ತು, ಈಗ ಐಸ್ ಕ್ರೀಮ್ ತಿನ್ನೋಣ. ಹೆಂಗಿದ್ಯವ ಐಸ್ ಕ್ರೀಮು? ಸುಮ್ಮನೆ ಹೇಳು, ಒಂಚೂರು ಚೆನ್ನಾಗಿಲ್ಲ ಅದು. ನಿನ್ ಫೇವ್ರೇಟ್ ತಾನೆ? ನನ್ಗೆ ಇಷ್ಟ ಇಲ್ಲ ಅಂದ್ರೆ ಅದೇ.
ನಂಗೇನು ಯಾವುದೇ ಐಸ್ ಕ್ರೀಮ್ ಆಗಲಿ ತಿಂತೀನಪ್ಪ. ಗೈಸ್ ಬೆಳಗ್ಗೆ ಬೇರೆ ಕಾಲೇಜಿಗೆ ವಾಟರ್ ಬಾಟಲ್ ಅಲ್ಲಿ ನೀರ್ ಬೇರೆ ತಗೊಂಡ್ ಬೇರೆ ಹೋಗಿರ್ಲಿಲ್ಲ. ಎಷ್ಟು ದಾವಾಗಿತ್ತು ಗೊತ್ತಾ, ಸಕ್ಕ ದಾವಾಗಿತ್ತು. ಅಲ್ಲಿ ಬೇರೆ ಡ್ಯಾನ್ಸ್ ಬೇರೆ ನಡೀತಿತ್ತ, ಅವಾಗ್ಲೂ ಅಷ್ಟೇ ಸಖತ್ತು ಬಿಸಿಲಲ್ಲಿ ಬೇರೆ ನಿಂತಿದ್ವಾ, ನೀರ್ ಬೇರೆ ಕುಡಿಯಂಗಾಯ್ತು. ಅಲ್ಲಿ ಯಾರ ಹತ್ರನೂ ನೀರ್ ಬೇರೆ ಇಲ್ಲ. ಆಮೇಲೆ ಅನ್ಕೊಂಡೆ ಫಸ್ಟ್ ಲಂಚಿಗೆ ಏನಾದ್ರು ಹೋದಾಗ ನೀರ್ ತುಂಬಿಸ್ಕೊಂಡ್ ಬರೋಣ ಅಂತ. ಸದ್ಯ ಈಗ ಗ್ಯಾಪ್ನ ಆಯ್ತು. ಅಣ್ಣ ಅಲ್ಲಿ ಇಟ್ಕೊಳ್ಳೋಣ ID ಕಾರ್ಡ್. ಸರಿ ಹೋಗಿ ಬರ್ತೀನಿ. ಪವನ್ ಹೇಳೋ ಬ್ಲಾಗಿಗೆ. ಅವಳು ಕೇಳ್ತಿದ್ಲು ನಿನ್ನ. ಅವಳು ಗೈಸ್ ಇವತ್ತು ಬೆಳಗ್ಗೆ ನಮ್ಮ ಭವನಿಗೆ ಅಲ್ಲ ಇವತ್ತು ಮ್ಯಾಚ್ ಇತ್ತು, ಫುಟ್ಬಾಲ್ ಮ್ಯಾಚು. ಅರೆ ಸೋಲ್ಕೊಂಬಂದವನೇ. ಸೋತಿಲ್ಲ, ಸೆಕೆಂಡ್. ಸರಿ ಹಂಗಾರೆ ಸ್ಟಾರ್ಟಿಂಗ್ ಕೊಡ್ಸಿ. ಸತ್ರ ಮಿಸ್ ಮಣ್ಣಾಗಿಲ್ಲ ಅಂತಾರಲ್ಲ ಹಂಗೆ ಸೋತ್ರು ಮೊಟ್ಟೆ ಹಾಕ್ತೀಯಾ. ಗೈಸ್ ಕ್ಲಾಸ್ ಎಲ್ಲ ಮುಗೀತು, ಕಾಲೇಜ್ ಎಲ್ಲ ಮುಗೀತು. ಈಗ ಡೈರೆಕ್ಟ್ ಈಗ ಏನಾದ್ರು ತಿನ್ನಕ್ಕೆ ಏನಾದ್ರು ಹೋಗೋಣ ಅಂತ ಅನ್ಕೋತಿದೀವಿ. ಬರ್ತೀನಿಲ್ಲ ಹೋಗೋಣ, ಮಡಿಕೆ ಪಾನಿಪುರಿ ತಿನ್ನೋಣ ಚಳಿಗೆ. ಗೈಸ್ ಮಳೆ ಬರಂಗ ಆಗೈತೆ, ಬಟ್ ಲೇಟಾಗಿ ಬರ್ಬೋದು. ಇನ್ನಿಲ್ಲ ವಿಡಿಯೋ ಮಾಡ್ತಿರ್ಬೇಕಾರೆ ಅವೆಲ್ಲ ಹೇಳ್ಬೇಡ. ಪಬ್ಜಿ ಆಡ್ ಬಂದವ್ರಿಗೆ ಫ್ರೀ ಫೈರ್ ಈಸಿ ಆಗಿ ನೀನು ಒಂದ್ಸಲ ಫ್ರೀ ಫೈರ್ ಮತ್ತೆ ಪಬ್ಜಿ ಎರಡು ನೋಡು. ಹೇಳೋದು ಹೆಂಗೈತೆ ಅಂದ್ರೆ PUC ಮಾಡ್ಕೊಂಬಂದ್ ಎಂಜಿನಿಯರ್ ಮಾಡಿದ್ರೆ ಕಷ್ಟ, ಡಿಪ್ಲೊಮಾ ಮಾಡ್ಕೊಂಬಂದ್ರೆ ಈಸಿ ಏನಾದ್ರ. It's like luck is raining on me. Go and follow your heart. ಅಣ್ಣ ಇವನಿಗೆ ಸ್ವೀಟ್ ಹಾಕಿ ಅಣ್ಣ. ಮೋಡ ಆಗಿದ್ರೆ ನಮ್ಮ ಮನೇಲಿ ಹಿಂಗೆ ಫುಲ್ಲು ಕತ್ಲೆ. ನಮ್ಮಮ್ಮ ನೋಡಿ ಇಲ್ಲೇ ಕೆಳಗಡೆ ಮಲ್ಕೊಂಡವ್ರೆ. ಗೈಸ್ ನಮ್ಮಮ್ಮ ಈಗ ಬೇಗ ಹೋಗಿ ಬೇಕ್ರಿಗೆ ಹೋಗಿ ಒಂದು 8 ಬಂದು ತಗೋಬ ಅಂತ ಹೇಳಿದ್ರು. ಸೊ ಬನ್ನಿ ಹೋಗ್ಬಿಟ್ಟು ಬಂದು ತಗೋಬರೋಣ ಬೇಗ. ಅಂಕಲ್ 8 ಬಂದು ಕೊಡಿ ಅಂಕಲ್. ಎಷ್ಟು ಅಂಕಲ್? 40 ಅಷ್ಟೇ. ಸರಿ ಅಂಕಲ್. ಹಾಂ ಇಲ್ಲ ಬಂದಿದೆ, ಮೊನ್ನೆ ಬಂದಿದೆ. ಸರಿ ಅಂಕಲ್. ಬಾ ಟೀ ಕುಡಿ ಬಾ. ನನ್ನ ತೋರಿಸು ಗೈಸ್. ಈಗ ಆ್ಯಕ್ಚುಲಿ ಈಗ ಇಲ್ಲಿ ಕಾಲರ್ ಮೈಕ್ ಹಾಕೊಂಡಿದ್ದೀನಿ, ಬೋಯಾ ಮೈಕು. ಸೊ ಸುಮ್ಮನೆ ಹಂಗೆ ಟೆಸ್ಟ್ ಮಾಡೋಣ ಅಂತ ಈಗ ತೆಗ್ದಿದ್ದೀನಿ. ಯಾಕೆಂದರೆ ತುಂಬ ದಿನ ಆಗಿತ್ತು ತೆಗ್ದಿರಲಿಲ್ಲ. ಯಾವತ್ತೋ ಒಂದು ದಿನ ತೆಗ್ದಿದ್ದೆ. 2 ಮೈಕು ಒಟ್ಟಿಗೆ ಯೂಸ್ ಮಾಡ್ತಿದ್ನ. ಸೊ ಆವಾಗ 1 ಮೈಕ್ ಯಾಕೋ ವರ್ಕ್ ಆಗ್ತಿರ್ಲಿಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಈಗ ಈ ಮೈಕ್ ಈಗ ಹಾಕೊಂಡಿದ್ದೀನಿ. ಈಗ ನಾವು ಅಣ್ಣ ಈಗ ಸ್ಪ್ಲೆಂಡ್ರ್ ಬೈಕ್ ಈಗ ಅಲ್ಲಿ ಹೊರಗಡೆ ನಿಲ್ಸೋಣ. ಈಗ ಒಳಗಡೆ ತಗೊಂಡು ಬಂದು ನಿಲ್ಸೋಣ ಬನ್ನಿ. ನೋಡಿ ಮೈಕ್ ಟೆಸ್ಟ್ ಮಾಡೋಕ್ಕೆ ಏನೆಲ್ಲ ಮಾಡ್ತಿದ್ದೀನಿ. ಹೊರಗಡೆ ಆ ಕಡೆ ಈ ಕಡೆ ಗಾಳಿದೆಲ್ಲ ನೋಡೋಣ. ಈಗ ಸ್ವಲ್ಪ ಗಾಳಿ ಎಲ್ಲ ಬರ್ತೈತೆ, ಜೊತೆಗೆ ಹೊರಗಡೆ ವೆಹಿಕಲ್ಸ್ಗಳು ಓಡಾಡ್ತಿದೆ. ಅದ್ರ ಬ್ಯಾಕ್ಗ್ರೌಂಡು ಸೌಂಡು ಹೆಂಗೆ ಕೇಳುತ್ತೆ ಅಂತಲೂ ಒಂದು ಸಲ ಚೆಕ್ ಮಾಡೋಣ. ನೀವೊಂದು ಸಲ ಕಮೆಂಟ್ ಮಾಡಿ ಚೆನ್ನಾಗಿ ಬರ್ತೈತೆ ಇಲ್ವೋ ಅಂತ ವಾಯ್ಸು. ಇದು ಗಾಡಿ ಇಲ್ಲೇ ನಿಲ್ಲಿಸಿ ಮಧ್ಯಕ್ಕೆ. ಈಗ ಆ್ಯಕ್ಚುಲಿ ಈಗ 2 ಮೈಕ್ ಈಗ ಟೆಸ್ಟ್ ಮಾಡ್ತಿದ್ದೀನಿ. ಈಗ ಇಲ್ಲೇ ಒಳಗಡೆ ಬಂದ್ವಿ, ಗಾಡಿಯೆಲ್ಲ ನಿಲ್ಲಿಸ್ಬಿಟ್ಟು ಈಗ ಒಳಗಡೆ ಬಂದ್ವಿ. ಈಗ ನನ್ನ ಹತ್ರ ಒಂದು ಮೈಕ್ ಇದೆ, ನಮ್ಮ ಅಮ್ಮನ ಹತ್ರ ಒಂದು ಮೈಕ್ ಇದೆ. ಅಮ್ಮ ಏನಾದ್ರು ಮಾತಾಡಮ್ಮ. ಏನಂತ ಮಾತಾಡಲಿ? ಏನಾದ್ರು ಮಾತಾಡು. ಬಟ್ಟೆ ಮರೆಸ್ತಿದ್ಯಾ? ಇದು ಒಳ್ಳೆ ಒಂಥರ ಎಕ್ಸರ್ಸೈಸ್ ಅಲ್ವಾ ನಿಂಗೆ? ಇದೆಂತ ಎಕ್ಸರ್ಸೈಸ್ ಇಲ್ವಾ? ಎಕ್ಸರ್ಸೈಸ್ ಆಗಲ್ವಾ ನಮ್ಮ? ಬಟ್ಟೆ ತೊಳೆಯೋದು, ಕಸ ಗುಡ್ಸ್, ಮನೆ ಒರೆಸೋದು ಎಕ್ಸರ್ಸೈಸ್. ಬಟ್ಟೆ ತೊಳಿತೀಯ? ವಾಷಿಂಗ್ ಮಷಿನ್ ಇರ್ತದೆ. ಉಜ್ಜಾಕ್ತೀನಿ ಆ ಥರ ಆದ್ರೆ ಓಕೆ. ಗೈಸ್ ಫಿಶ್ ಟ್ಯಾಂಕ್ ನೋಡಿ ಅಂತ ಸ್ವಲ್ಪ ಜನ ಕಮೆಂಟು ಹಾಕ್ತಿದ್ರಿ, ಬ್ರದರ್ ಫಿಶ್ ಟ್ಯಾಂಕು ನನಗೆ ತೋರಿಸಿ ಅಂತ. ನೋಡಿ ಫಿಶ್ ಟ್ಯಾಂಕು ಸ್ವಲ್ಪ ಆ್ಯಕ್ಚುಲಿ ಗಲೀಜ್ ಆಗಿದೆ ನೋಡಿ. ಆ್ಯಕ್ಚುಲಿ ನಮ್ಮ ಮನೇಲಿ ಫಿಶ್ ಟ್ಯಾಂಕು ಇರೋದೆಲ್ಲ, ಫಿಶ್ ಟ್ಯಾಂಕ್ ಒಳಗಡೆ ಫಿಶ್ ಇರೋದು ಬರೀ ಇದೇ ಇರೋದು. ನಮ್ಮ ಮನೇಲಿ ಗಂಡು ಮಕ್ಕಳು 1 ಅಲ್ಲ 2 ಅಲ್ಲ 3 ಅವೆ. ಎಲ್ಲ ಕೆಲಸ ಗಂಡು ಮಕ್ಕಳು ಮಾಡೋ ಕೆಲಸನ ನಾನೇ ಮಾಡಬೇಕು. ಫಿಶ್ ಟ್ಯಾಂಕು ಕ್ಲೀನು ನೀವು ಮಾಡಬೇಕು ಲೆಕ್ಕದಲ್ಲಿ. ನಾನು ಮಕ್ಕಳೇ ಸ್ಟ್ರಾಂಗು ಗುರು ಸಾಂಗು ಹೊಟ್ಟೆಗೆ. ಅದು ಗಂಡು ಮಕ್ಕಳು ಸ್ಟ್ರಾಂಗು ಗುರು. ನೋಡಿ ಟೈಮು 6 ಗಂಟೆ ಆಗೈತೆ ನಮ್ಮದು. ಇದು ಟೈಮು ಫಾಸ್ಟ್ ಐತೆ, 1/4 ಗಂಟೆ. ಸ್ಕ್ರೀನ್ ಇನ್ನೂ ಬಿಟ್ಟಿಲ್ಲ. ನಾನೇ ಆ್ಯಕ್ಚುಲಿ ಅವಾಗ ಕಿಟಕಿ ಹಾಕ್ತೆ, ಬಟ್ ಸ್ಕ್ರೀನ್ ಹಾಕಿಲ್ಲ. ನೋಡಿ ಮಳೆ ಬೇರೆ ಶುರು ಆದಂಗೆ ಆಗೈತೆ, ಬಟ್ ಕ್ಲೀನಾಗಿ ನಮ್ಮ ಹಾಸನ ಕಡೆ ಅಂತೂ ಮಳೆ ಅಂತೂ ಬರ್ತಿಲ್ಲ. ನಿಮ್ಮ ಊರು ಯಾವುದು ಕಮೆಂಟ್ ಮಾಡಿ ನೋಡೋಣ, ಅಲ್ಲಿ ಮಳೆ ಬರ್ತಿದೆಯೋ ಇಲ್ವೋ ಅಂತ.
ಅಂದರೆ ನಿಮ್ಮೂರು ಕಮೆಂಟ್ ಮಾಡಿ, ಜೊತೆಗೆ ಹೇಳಿ ಮಳೆ ಬರ್ತಿದೆಯೋ ಇಲ್ಲವೋ ಅಂತ ನೋಡೋಣ, ಯಾವ್ಯಾವ ಊರಲ್ಲಿ ಹೆಂಗೆ ಮಳೆ ಬರ್ತಿದೆ ಅಂತಾರೆ. ಒಟ್ನಲ್ಲಿ ನಮ್ಮ ಹಾಸನದಲ್ಲಂತೂ ಅಂಥ ಮಳೆ ಏನಿಲ್ಲ, ಅದೇ ಒಂದು 2 ದಿನ ಬಂತು ಅಷ್ಟೇ, ಅದು ಏನು ಅಂಥ ಜೋರಾಗಿ ಏನೂ ಬರಲಿಲ್ಲ, ಇಲ್ಲ ಸ್ವಲ್ಪ ಹೋಯ್ತು. ಚಾಲಿನ ಒಳಗಡೆ ಕರ್ಕತ್ಯಾ? ಅಲ್ಲ ಕಣಮ್ಮ, ಮಳೆ ಅಂತೂ ಬರಲೇ ಇಲ್ವಲ್ಲಮ್ಮ. ಹಾಂ, ಮೋಡ ಆದಂಗೆ ಆಗಿತ್ತಪ್ಪ. ನಾವು ಕ್ಲಾಸಲ್ಲಿ ಕೂತಿರ್ಬೇಕಿದ್ರೆ ಫುಲ್ಲು ಕ್ಲೀನಾಗಿ ಎಲ್ಲಿ ಹಿಡ್ಕತ್ತಿದ್ಯಾ? ಹ್ಞೂ ಆಗ್ತೀನಿ. ಹಾಂ, ಕ್ಲಾಸಲ್ಲಿ ಇರ್ಬೇಕಿದ್ರೆ ಮೋಡ ಆಗಿತ್ತು, ನಾವು ಇನ್ನೇನು ಮಳೆ ಬಂತು ಅಂದ್ಕೊಂಡ್ವಿ. ಮನೇಲಿ ಸ್ವಲ್ಪ ಕುತ್ಕೊಂಡು ಬೇಜಾರಾಗ್ತಿತ್ತು ಅಂತ ಹಂಗೆ ಹಂಗೆ ಹೋಯ್ತಾ ಇಲ್ಲಿ PG ಫ್ರೆಂಡ್ಸ್ ಮಾತಾಡ್ಸ್ಕೊಬರೋಣ ಅಂತ ಹೋಗಿದ್ದೆ. ಸೊ ಹಂಗೆ ಸ್ವಲ್ಪ ಮಾತಾಡ್ಕೊಂಡು ಕಾಮಿಡಿ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಫ್ರೆಂಡು ಇವಾಗ ಹಾಸನಿಗೆ ಬಂದಿದ್ದೇನೆ. ನಾನು ವಾಪಸ್ಸು ಮನೆ ಕಡೆಗೆ ಬಂದೆ. ಹಂಗೆ ನಾನು ಬರ್ತಾ ಒಂದು ನಮ್ಮ ರಾಘುದು ಸ್ಕೂಟಿ ತಗೊಂಡು ಹೋಗಿದ್ದೆ, ನನ್ನ ಸ್ಪ್ಲೆಂಡ್ರು ತಗೊಂಡು ಹೋಗಿರಲಿಲ್ಲ. ಹಂಗೆ ಬರ್ತಾ ಇನ್ನೊಬ್ಬ ಅದೇ ನಮ್ಮ ಚಿರು ಇಲ್ಲೇ ನನ್ನ ಮನೆಗೆ ಬಿಟ್ಕೊಟ್ಟ ಒಂದು ಬುಲೆಟಲ್ಲಿ. ಸರಿ, ಬಾಯ್. ಗೈಸ್, ಇಷ್ಟೆಲ್ಲ ಏನೇನು ನೋಡಿದ್ರಿ ಅಂದರೆ ಈಗ ಬ್ಲಾಗ್ ಏನೆಲ್ಲ ನೋಡಿದ್ರಿ, ಈಗ ಇಲ್ಲೇ ಕುತ್ಕೊಂಡು ಈಗ ಎಡಿಟ್ ಎಲ್ಲ ಮಾಡಿದೆ. ಸೊ ಅಂತೂ ಫೈನಲ್ ಆಗಿ ಬ್ಲಾಗ್ ಎಲ್ಲ ಬೇಗ ಎಡಿಟ್ ಎಲ್ಲ ಮಾಡಿದೆ. ಮತ್ತು ನಾಳೆಯಿಂದ ಸೇಮು ಕಾಲೇಜೆಲ್ಲ ಇರುತ್ತೆ, ಬೆಳಗ್ಗೆ ಒಂದು 8:30 ಹಂಗೆ. ಆ್ಯಕ್ಚುಲಿ ಈ ಸಲ ಟೈಮ್ ಟೇಬಲ್ ಸ್ವಲ್ಪ ಕ್ರಿಟಿಕಲ್ ಆಗೈತೆ, ಸುಮ್ಮನಿಲ್ಲ ಅದೆಲ್ಲ ಬಿಡಿ ಗೈಸ್. ಗೈಸ್, ಬ್ಲಾಗ್ ಎಂಡ್ ಮಾಡ್ತೀನಿ. ಇಲ್ಲಿವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. And smiling, holding on to your tight. I guess our hearts cannot lie, and it feels so bright. It's like your love has gotten to me. Go and follow your heart, doesn't matter how far. I can see it now, it's deep in your eyes. No way to define